ದಿಂಗಾಲೇಶ್ವರ ಶ್ರೀಗಳ ಎಂಟ್ರಿಯ ನಂತರ ಧಾರವಾಡ ಲೋಕಸಭಾ ಕ್ಷೇತ್ರದ ಕಣ ರಂಗೇರಿದೆ ಅಂತಲೇ ಹೇಳ್ಬೋದು. ಆದರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಪಕ್ಷೇತರ ಅಭ್ಯರ್ಥಿ ಗೆದ್ದ ಉದಾಹರಣೆಗಳೇ ಇಲ್ಲ. ಇದೇನಿದ್ರು ಇಲ್ಲಿನ ಮತದಾರ ಏನಿದ್ರು ರಾಷ್ಟ್ರೀಯ ಪಕ್ಷಗಳಿಗೆ ಏನು ಮಣೆ ಹಾಕಿರೋದು ಬಿಟ್ಟರೆ ಪಕ್ಷೇತರರಿಗೆ ಒಲ್ದಿಲ್ಲ ಅಂತಲೇ ಹೇಳ್ಬೋದು. ಇದುವರೆಗೂ 17 ಚುನಾವಣೆಗಳು ನಡೆದಿದ್ದಾವೆ. ಈ 17 ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ ಹೊರತಾಗಿ ಯಾವೊಬ್ಬ ಪಕ್ಷೇತರ ಅಭ್ಯರ್ಥಿ ಆಗಲಿ. ವಿಶೇಷ ಅಂದರೆ ಈ ಹಿಂದೆ ಮಠಾಧೀಶರು ಸಹ ಇಲ್ಲಿ ಒಂದು ಅಖಾಡಕ್ಕೆ ಇಳಿದಿದ್ದಾರೆ, ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿದರೆ ಅವರಿಗೂ ಸಹ ಮತದಾರನ ಆಶೀರ್ವಾದ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ 17 ಚುನಾವಣೆಗಳ ಪೈಕಿ 10 ಕ್ಷೇತ್ರಗಳಲ್ಲಿ 10 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ರೆ 7 ಬಾರಿ BJP ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಹೀಗಾಗಿ ಇಡೀ ಒಂದು ಕ್ಷೇತ್ರದ ಇತಿಹಾಸ ನೋಡಿದಾಗ ಇಲ್ಲಿ ಮತದಾರ ಏನಿದ್ರು ರಾಷ್ಟ್ರೀಯ ಪಕ್ಷಗಳಿಗೆ ಜೈ ಅಂದಿದ್ದಾನೆ ಹೊರತಾಗಿ ಪಕ್ಷೇತರ ಅಭ್ಯರ್ಥಿಗಳಿಗೂ ಯಾವತ್ತೂ ಸಹ ಸಪೋರ್ಟ್ ಮಾಡಿಲ್ಲ, ಅಂದರೆ ನಿರೀಕ್ಷಿತ ಮಟ್ಟದಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. 2 ಬಾರಿ ಅಂದರೆ 1900 ಮೊದಲ ಚುನಾವಣೆಯನ್ನು ನಡೆಯುತ್ತೆ ಲೋಕಸಭೆಗೆ 1952 ಮತ್ತು 1957 ಈ 2 ಬಾರಿ ಏನಂದರೆ ಆರಂಭದ ಚುನಾವಣೆಗಳಲ್ಲಿ ಪಕ್ಷೇತರ ಅಭ್ಯರ್ಥಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳುವಂತಾಯಿತು. ಅದರ ನಂತರದಲ್ಲಿ ನಡೆದಂಥ ಒಂದು ಚುನಾವಣೆಯಲ್ಲಿ ರೈತ ಸಂಘದ ಮುಖಂಡರು ಏನಂದರೆ 1 ಲಕ್ಷಕ್ಕೂ ಮೇಲ್ಪಟ್ಟ ಮತಗಳನ್ನು ಗಳಿಸಿದ್ರು. ಅದನ್ನು ಹೊರತುಪಡಿಸಿದರೆ ಮಠಾಧೀಶರು ಸಹ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಮಾತೆ ಮಹಾದೇವಿ ಅಂತಹ ಘಟಾನುಘಟಿ ಮಠಾಧೀಶರು ಸಹ ಇಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿದರು. 2004ರಲ್ಲಿ ಏನಂದರೆ ಇವರು ಕನ್ನಡ ನಾಡು ಪಕ್ಷ ವಿಜಯ ಸಂಕೇಶ್ವರ ಅವರು ಏನು ಕನ್ನಡ ನಾಡು ಪಕ್ಷ ಕಟ್ಟಿದ್ರು, ಆ ಒಂದು ಕನ್ನಡ ನಾಡು ಪಕ್ಷದ ಅಭ್ಯರ್ಥಿಯಾಗಿ ಮಾತೆ ಮಹಾದೇವಿ ಅವರು ಅಖಾಡಕ್ಕೆ ಇಳಿದಿದ್ರು. ಆದರೆ ಇಲ್ಲಿ ಅವರು ಸುಮಾರು ಒಂದು 25,000 ಮತಗಳಷ್ಟೇ ಗಳಿಸ್ಲಿಕ್ಕೆ ಸಾಧ್ಯ ಆಯಿತು. ಬಿಟ್ಟರೆ ಆ ಸಂದರ್ಭದಲ್ಲಿ ಇದೇ ಪ್ರಹ್ಲಾದ್ ಜೋಶಿ ಅವರು ಮೊದಲ ಬಾರಿಗೆ ಸಂಸತ್ ಲೋಕಸಭೆನ ಪ್ರವೇಶ ಮಾಡಿದರು. ಹಾಗಾಗಿ ಈಗೇನು ಇದೇ ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿ ಅಖಾಡಕ್ಕೆ ಇಳಿದಂಥ ಸಂದರ್ಭದಲ್ಲಿ ಮತ್ತೋರ್ವ ಮಠಾಧೀಶರು ಈಗ ಎದುರಾಳಿಯಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ದಿಂಗಾಲೇಶ್ವರ ಶ್ರೀಗಳು, ಫಕ್ಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗಳು ಅಖಾಡಕ್ಕೆ ಇಳಿತಾ ಇದ್ದಾರೆ. ಈಗ ಎಷ್ಟು ಮಟ್ಟಿಗೆ ಇವರು ಏನು ಪ್ರಹ್ಲಾದ್ ಜೋಶಿ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕ್ತಾರಾ, ಅವರನ್ನು ಸೋಲಿಸಿ ಇವರು ಗೆಲ್ತಾರ, ಅಥವಾ ಇನ್ನೊಂದು ಪಕ್ಷದ ಗೆಲುವಿಗೆ ದಿಂಗಾಲೇಶ್ವರ ಶ್ರೀಗಳು ಕಾರಣರಾಗ್ತಾರ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಪಕ್ಷೇತರರು ಯಾವತ್ತೂ ಗೆದ್ದಿಲ್ಲ, ಹಾಗಂತ ಅವ್ರನ್ನ ಇಗ್ನೋರ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅವರು ಪಕ್ಷೇತರರು ಒಂದು ಅಭ್ಯರ್ಥಿನ ಗೆಲುವಿನ ಕಸ್ಕೋಬೋದು, ಇನ್ನೊಬ್ಬ ಅಭ್ಯರ್ಥಿ ಗೆಲುವಿಗೆ ಕಾರಣರೂ ಆಗ್ಬೋದು. ಆ ರೀತಿಯ ಒಂದು ಉದಾಹರಣೆ ಮಾತ್ರ ಈ ಕ್ಷೇತ್ರದಲ್ಲಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ದಿಂಗಾಲೇಶ್ವರ ಶ್ರೀಗಳು ಟಿಪಿಕಲ್ ರೋಲ್ ಈ ಸಾರಿ ಪ್ಲೇ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇಲ್ಲಿ ಅವ್ರ ಸ್ಟ್ರಾಟಜಿನೂ ಅದೇ ಅದ. ಅಂದರೆ ಮುಖ್ಯವಾಗಿ ಏನಂದರೆ ಅವರು ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸೋದೇ ತಮ್ಮ ಗುರಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ತಾವು ಗೆಲ್ತೀವಿ ಅನ್ನೋ ಮಾತನ್ನಕ್ಕಿಂತ ಅವರು ಹೇಳ್ತಾ ಇರೋದು ಪ್ರಹ್ಲಾದ್ ಜೋಶಿಗೆ ಸೋಲಿನ ರುಚಿ ತೋರಿಸೋದೇ ನನ್ನ ಒಂದು ಧ್ಯೇಯ ಅನ್ನೋ ಒಂದು ಮಾತುಗಳನ್ನ ಆಡಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಇದು ದಿಂಗಾಲೇಶ್ವರ ಶ್ರೀಗಳ ಒಂದು ಸ್ಪರ್ಧೆ ಕಾಂಗ್ರೆಸ್ಗೆ ವರದಾನ ಆಗುತ್ತಾ ಸಾಧ್ಯತೆಗಳು ಸಹ ಇದ್ದಾವೆ. ಯಾಕಂದರೆ ಇಲ್ಲಿ ಮುಖ್ಯವಾಗಿ ಏನಂದರೆ ಲಿಂಗಾಯತ ಮತಗಳನ್ನೇ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಶ್ರೀಗಳು ಅಖಾಡಕ್ಕೆ ಇಳಿತಾ ಇದ್ದಾರೆ. ಇಲ್ಲಿ 5,90,000 ಸುಮಾರು ಮತಗಳಿದ್ದಾವೆ ಲಿಂಗಾಯತರು. ಹಾಗಾಗಿ ಆ ಒಂದು ಮತಗಳ ಒಂದು ವಿಭಜನೆ ಆದಲ್ಲಿ ಖಂಡಿತವಾಗಿಯೂ ಅದು BJP ಮತಗಳಿಗೆ ಮತಬುಟ್ಟಿಗೆ ಕೈ ಹಾಕಿದಂತಾಗ್ತದೆ ಮತ್ತು ಅದರಿಂದ ಬೆನಿಫಿಟ್ ಆಗೋದು ಕಾಂಗ್ರೆಸ್ಗೆ ಬೆನಿಫಿಟ್ ಆಗ್ತದೆ. ಕಾಂಗ್ರೆಸ್ ಅಭ್ಯರ್ಥಿ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರನೂ ಇರ್ಬೋದು. ಇಲ್ಲಿ ಇನ್ನೊಂದೇನೆಂದರೆ ಈಗ ಸದ್ಯ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀವಿ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಮುಂದೆ ಕಾಂಗ್ರೆಸ್ ಏನಾದರೂ ಟಿಕೆಟ್ ಕೊಟ್ಟು ಅಭ್ಯರ್ಥಿನ ಬದಲಾವಣೆ ಮಾಡ್ತೀವಿ ಅಂತೇಳಿ ನಿರ್ಧಾರ ತೆಗೆದುಕೊಂಡು ಸ್ವಾಮೀಜಿಗಳು ಸಹ ಏನಾದರೂ ಒಲವು ವ್ಯಕ್ತಪಡಿಸಿದಲ್ಲಿ ಆವಾಗ ಅವರು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳಾಗಿಯೂ ಅಖಾಡಕ್ಕೆ ಇಳಿಬೋದು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಯೋದಂತೂ ಕನ್ಫರ್ಮ್ ಆಗಿದೆ. ಹಾಗಾಗಿ ಇಲ್ಲೇನೆಂದರೆ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಅದರಲ್ಲೂ ಮುಖ್ಯವಾಗಿ ಏನಂದರೆ ಈಗೇನು ಹಾಲಿ ಸಂಸದರಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ BJP ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅವರು ಕಾಂಗ್ರೆಸ್ ಅಖಾಡಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ನಿಂದ. ಈಗೇನೆಂದರೆ ಪಕ್ಷೇತರರಾಗಿ ದಿಂಗಾಲೇಶ್ವರ ಶ್ರೀಗಳು ಅಖಾಡಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಇಬ್ಬರ ನ್ಯಾಯ ಮೂರನೇವರ ಆದಾಯ ಅನ್ನೋ ಒಂದು ಮಾತಿದೆಯಲ್ಲ, ಆ ರೀತಿಯ ಒಂದು ಬೆನಿಫಿಟ್ನ ಬೇರೆಯವ್ರಿಗೆ ಮಾಡಿಕೊಡ್ತಾರ ಶ್ರೀಗಳು ಅಥವಾ ತಾವೇ ಗೆದ್ದು ಬರ್ತಾರ ಅನ್ನೋ ಒಂದು ಚರ್ಚೆ ಅಂತೂ ಜೋರಾಗಿ ನಡೆದಿದೆ. ಇಲ್ಲಿ ಏನು ಶ್ರೀಗಳು ಏನೆಲ್ಲ ತಂತ್ರಗಾರಿಕೆ ಮಾಡ್ತಾರೆ, ಈಗ ಮಠಾಧೀಶರ ಮನವೊಲಿಕೆ ಮಾಡಿ ಕೆಲವೊಂದು ಮಠಾಧೀಶರ ಜೊತೆಗಿಟ್ಕೊಂಡು ಏನಾದರೂ ಅಖಾಡಕ್ಕೆ ಇಳಿದಲ್ಲಿ ಮತ್ತು ಲಿಂಗಾಯತ ಏನಾದರೂ ಒಂದು ಟ್ರಂಪ್ ಕಾರ್ಡ್ ಬಳಸಿದಲ್ಲಿ ಒಂದಷ್ಟು ಓಟುಗಳಂತೂ ಖಂಡಿತವಾಗಿ ತೆಗೆದುಕೊಳ್ತಾರೆ. ಶ್ರೀಗಳು ಎಷ್ಟು ಮಟ್ಟಿಗೆ ಓಟು ಪಡೆದುಕೊಳ್ತಾರೆ ಅನ್ನೋದ್ರ ಮೇಲೆ ಇನ್ನೊಬ್ಬರ
ರಿಸಲ್ಟ್ ನಿರ್ಧಾರ ಆಗುತ್ತೆ. ಹಾಗಾಗಿ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆನ ನಾವು ನಗಣ್ಯ ಅಂತ ಅನ್ನೋಕ್ಕೂ ಆಗಲ್ಲ. ಅಂದರೆ ಅವ್ರು ಖಂಡಿತವಾಗಿಯೂ ಅವ್ರು ಕನ್ಸಿಡರಬಲ್ ಇದ್ದಾರೆ ಮತ್ತು ಯಾರಿಗೆ ಒಳ ಹೊಡೆತ ಕೊಡ್ತಾರೆ ಅನ್ನೋದು ಮಾತ್ರ ನಿಗೂಢವಾಗಿಯೇ ಉಳಿದಿದೆ. ಈಗ ಏನಿದ್ರು ಸಹ ಅವ್ರು ಗೆದ್ದು ಬರ್ತಾರೆ ಅನ್ನೋದಕ್ಕಿಂತ ಯಾರನ್ನ ಸೋಲಿಸ್ತಾರೆ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದೇ ಈಗಿನ ಮಟ್ಟಿಗೆ ದೊಡ್ಡ ಚರ್ಚೆಯ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ಖಂಡಿತವಾಗಿಯೂ ಧಾರವಾಡ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಇಲ್ಲಿ ಪಕ್ಷೇತರರಿಗೆ ಮತದಾರರ ಮಣೆ ಹಾಕಿಲ್ಲ. ಹಾಗಂತೇಳಿ ಪಕ್ಷೇತರರಿಂದ ಯಾರಿಗೂ ಡ್ಯಾಮೇಜ್ ಆಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಡ್ಯಾಮೇಜ್ ಯಾರಿಗಾಗುತ್ತೆ ಯಾರಿಗೆ ವರವಾಗುತ್ತೆ ಅನ್ನೋದು ಮಾತ್ರ ಮುಂದೆ ರಿಸಲ್ಟ್ ನಂತರ ಗೊತ್ತಾಗುತ್ತೆ. ಶಿವರಾಮ ಸುಡಿ, ನ್ಯೂಸ್ 18 ಹುಬ್ಬಳ್ಳಿ.